ನಾವು ಕರ್ನಾಟಕದ ಮೂಲ ಏನು, ಹೆಸರಿನ ಹಿಂದಿನ ಅರ್ಥ ಯಾವುದು, ನಮ್ಮ ಭೌಗೋಳಿಕ ಸ್ಥಾನಮಾನ ಏನಿದೆ, ಇವುಗಳನ್ನೆಲ್ಲ ಆರಂಭದಲ್ಲಿ ಡಿಸ್ಕಸ್ ಮಾಡೋಣ. ಇದಾದ ಮೇಲೆ ಪ್ರಾಗೈತಿಹಾಸಿಕ ಕರ್ನಾಟಕ ಅಧ್ಯಯನ ಮಾಡ್ತೀವಿ. ಪ್ರಾಗೈತಿಹಾಸಿಕ ಕರ್ನಾಟಕ ಅಂತಂದ್ರೆ ಪ್ರೀ ಹಿಸ್ಟಾರಿಕ್ ಕರ್ನಾಟಕ ಅಂತ ಹೇಳಿ. ಸೊ ಈ ಪ್ರೀ ಹಿಸ್ಟಾರಿಕ್ ಕರ್ನಾಟಕ ಅಂದ ತಕ್ಷಣ ನಮಗೆ ಕರ್ನಾಟಕದಲ್ಲಿ ಶಿಲಾಯುಗ, ತಾಮ್ರ ಶಿಲಾಯುಗ, ಕಬ್ಬಿನ ಯುಗ, ಈ ರೀತಿ ಯಾವ್ಯಾವ ಒಂದು ಕಾಲಘಟ್ಟಗಳಲ್ಲಿ ಯಾವ್ಯಾವ ಅವಶೇಷಗಳು ಕಂಡು ಬಂದಿವೆ, ಯಾವ್ಯಾವ ಪ್ರಮುಖ ನಿವೇಶನಗಳು. ಯಾಕಂದ್ರೆ ಮೊನ್ನೆ KPTCL ಜೂನಿಯರ್ ಅಸಿಸ್ಟೆಂಟ್ಗೆ ಒಂದು ಪ್ರಶ್ನೆ ಬಂದಿತ್ತು. ಬಹುತೇಕರು ಅದನ್ನು ತಪ್ಪು ಮಾಡಿದ್ರು. ಬಟ್ ನಮ್ಮ ಅನ್ಅಕಾಡೆಮಿಯ ಪ್ಲಸ್ ತರಗತಿಯಲ್ಲಿ ನಮ್ಮ ಕೋರ್ಸ್ಗಳಲ್ಲಿ ಮಾತ್ರ ಅದಕ್ಕೆ ನಾವು ಸರಿಯಾದ ಉತ್ತರವನ್ನು ಆಲ್ರೆಡಿ ಕೊಟ್ಟಿದ್ವಿ. ಹೌದಾ? ಕರ್ನಾಟಕದ ಮೊಟ್ಟ ಮೊದಲ ಪ್ರಾಗೈತಿಹಾಸಿಕ ಅವಶೇಷವನ್ನ ಯಾರು ಕಂಡುಹಿಡಿದ್ರು ಅಂತೇಳಿ ಕೇಳಿ ಆಪ್ಷನ್ಗಳಲ್ಲಿ ನಮಗೆ ರಾಬರ್ಟ್ ಬ್ರೂಸ್ಫೂಟು ಕೊಟ್ಟಿದ್ರು, ಪ್ರಿಮ್ರೋಸು ಕೊಟ್ಟಿದ್ರು. ಬಹುತೇಕ ಜನ ಏನು ಮಾಡಿಬಿಟ್ರು, ಪ್ರಿಮ್ರೋಸ್ ಅನ್ನ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಬದಲಾಗಿ ಬ್ರೂಸ್ಫೂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಪ್ರತಿಯೊಂದು ಅಂಶವನ್ನ ಪ್ರಮುಖವಾಗಿ ಏನೇನು ಎಕ್ಸಾಮ್ ಅಲ್ಲಿ ಕೇಳಬಹುದು ಇವನ್ನೆಲ್ಲ ಪ್ರಾಗೈತಿಹಾಸಿಕ ಕರ್ನಾಟಕದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಪ್ರಾಗೈತಿಹಾಸಿಕ ಆದ ತಕ್ಷಣ ಕರ್ನಾಟಕದಲ್ಲಿ ಮೌರ್ಯರು ಮತ್ತು ಶಾತವಾಹನರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದು ಕೂಡ ನಿಮ್ಮ ಸಿಲೆಬಸ್ನ ಪ್ರಮುಖ ಭಾಗ. ಮೊದಲು ಸಿಲೆಬಸ್ ಅನ್ನು ನೀವು ನೋಟ್ ಮಾಡ್ಕೊಳ್ರಿ. ಯಾಕಂದ್ರೆ ಭಾರತದಲ್ಲಿ ಕರ್ನಾಟಕದ ಮೇಲೆ ಅಂದ್ರೆ ಸಂಪೂರ್ಣ ಕರ್ನಾಟಕದಲ್ಲಿ ಅಲ್ಲ, ಕರ್ನಾಟಕದ ಉತ್ತರ ಭಾಗದ ಮೇಲೆ ಆಡಳಿತವನ್ನ ಮಾಡಿದವರು ಮೊದಲಿಗೆ ಮೌರ್ಯರು, ತದನಂತರದಲ್ಲಿ ಶಾತವಾಹನರು ಆಡಳಿತವನ್ನ ಮಾಡ್ತಾರೆ. ಸೊ ಮೌರ್ಯರು ಕೂಡ ಅಷ್ಟೇ ಇಂಪಾರ್ಟೆಂಟು, ಶಾತವಾಹನರು ಕೂಡ ಅಷ್ಟೇ ಇಂಪಾರ್ಟೆಂಟು. ಇದಾದ ಮೇಲೆ ಅನೇಕ ಮನೆತನಗಳು ಬರ್ತವೆ. ಅದರಲ್ಲಿ ಬನವಾಸಿಯ ಕದಂಬರಾಗಿರ್ಬೋದು, ತಲಕಾಡಿನ ಗಂಗರು ಆಗಿರಬಹುದು, ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಕಲಚೂರಿ ವಂಶದ ಬಿಜ್ಜಳನ ಬಗ್ಗೆ ಕೂಡ ಪ್ರಶ್ನೆ ಆಗುತ್ತೆ. ಆಮೇಲೆ ಬಹುಮನಿಯಲ್ಲಿ ಮತ್ತೆ ನಿಮಗೆ ವಿಶೇಷವಾಗಿ ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ಕೂಡ ನಾನಿಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತೀನಿ. ತದನಂತರ ವಿಜಯನಗರ ರಾಜವಂಶ, ಪಕ್ಕಾ ಪ್ರಶ್ನೆ ಆಗುವಂತಹ ಒಂದು ರಾಜವಂಶ ಯಾವುದು? ವಿಜಯನಗರ ರಾಜವಂಶ. ಇದಾದ ಮೇಲೆ ಮೈಸೂರಿನ ಒಡೆಯರು ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಮನೆತನಗಳು ಬರ್ತವೆ. ಉದಾಹರಣೆಗೆ ಅಬ್ಬಕ್ಕ ಚೌತ, ಆಮೇಲೆ ನಮ್ಮ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಬಗ್ಗೆ, ತದನಂತರದಲ್ಲಿ ಅತ್ಯಂತ ಪ್ರಮುಖವಾಗಿ ನಮ್ಮ ಈ ಚಿತ್ರದುರ್ಗದ ಪಾಳೆಗಾರರು, ಯಲಹಂಕದ ನಾಡಪ್ರಭುಗಳು, ಇವೆಲ್ಲ ನೋಡ್ರಿ ನಿಮ್ಮ ಸಿಲೆಬಸ್, ಇವು ಬರ್ಕೊಂಬಿಡ್ರಿ. ನಾಡಪ್ರಭುಗಳು, ತದನಂತರ ಕೆಳದಿಯ ನಾಯಕರು, ಆಮೇಲೆ ಕರ್ನಾಟಕದಲ್ಲಿ ಪೋರ್ಚುಗೀಸರು, ಇವೆಲ್ಲ ನಿಮ್ಮ ಸಿಲೆಬಸ್. ಕರ್ನಾಟಕದಲ್ಲಿ ಪೋರ್ಚುಗೀಸರು. ಸೊ ಯಾರ್ಯಾರಿಗೆ ಮೊದಲು ಈಗ ನೋಡ್ರಿ, ಸುಮ್ಮನೆ ನಾವು ಬೇರೆ ಬೇರೆ ಪುನ್ನಾಟ ವಂಶದ ಬಗ್ಗೆ ಅಥವಾ ಸೇವನ ವಂಶದ ಬಗ್ಗೆ, ಹಾಲೇರಿ ವಂಶದ ಬಗ್ಗೆ ನಾವು ಓದೋ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅವು ಪ್ರಶ್ನೆಗಳಾಗೋದು ಸಾಧ್ಯತೆ ತುಂಬಾ ಕಡಿಮೆ, ಪ್ರಶ್ನೆಗಳಾಗುವಂತ ಸಾಧ್ಯತೆಯಲ್ಲಿ ಕಡಿಮೆ. ಸೊ ಈ ಎಲ್ಲ ಪ್ರಮುಖ ರಾಜವಂಶಗಳು ನಮಗೆ ಅತ್ಯಂತ ಪ್ರಮುಖವಾಗ್ತದೆ, ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲಾ ರಾಜವಂಶಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಮೊನ್ನೆ ರೀಸೆಂಟ್ ಆಗಿ KPTCL ಆಗಿರ್ಬೋದು, PSI ಎಕ್ಸಾಮ್ಗಳಾಗಿರ್ಬೋದು, ಇವೆಲ್ಲದರಲ್ಲೂ ಈ ರಾಜವಂಶಗಳು, ಈ ಮನೆತನಗಳು, ಆಮೇಲೆ ಸಾಕಷ್ಟು ಜನ ದೊಡ್ಡ ಮಿಸ್ಟೇಕ್ ಏನ್ ಮಾಡ್ತೀವಿ ಅಂತಂದ್ರೆ ಬರೀ ರಾಜಕೀಯ ಇತಿಹಾಸ ಓದ್ಬಿಡ್ತೀವಿ.
ಈ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬ್ ಸೀರಿಯಲ್ನಲ್ಲಿ ನಾನು ರಾಜಕೀಯ ಇತಿಹಾಸ ಜೊತೆಗೆ ನಿಮಗೆ ಸಾಮಾಜಿಕ ಇತಿಹಾಸದ ಬಗ್ಗೆ ಹೇಳ್ಕೊಡ್ತೀನಿ. ಅಲ್ಲಿನ ಅರ್ಥವ್ಯವಸ್ಥೆ ಹೇಗಿತ್ತು, ಕಲೆ ಹೇಗಿತ್ತು, ವಾಸ್ತುಶಿಲ್ಪ ಹೇಗಿತ್ತು, ಪ್ರಮುಖ ದೇವಾಲಯಗಳು ಯಾವ್ಯಾವು, ಎಲ್ಲವನ್ನ ಪ್ರತಿಯೊಂದು ಮನೆತನದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ, ಇದರ ನಂತರ ನೆಕ್ಸ್ಟ್ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಭಕ್ತಿ ಚಳುವಳಿ. ಕರ್ನಾಟಕದಲ್ಲಿ ಭಕ್ತಿ ಮತ್ತು ಸೂಫಿ ಚಳುವಳಿ, ಇದು ಬಹಳಷ್ಟು ಜನ ಗೊತ್ತಿರ್ಲಿಕ್ಕೆ ಇಲ್ಲ, ಇದು ನಮ್ಮ ಸಿಲೆಬಸ್ ಅಲ್ಲಿ ಇದೆ ಅಂತೇಳಿ. ಇಲ್ಲಿ ನಾವು 4 ಆಚಾರ್ಯರ ಬಗ್ಗೆ ಓದ್ತೀವಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರ ಬಗ್ಗೆ ಓದ್ತೀವಿ. ಆಮೇಲೆ ನಮ್ಮ ಬಸವಣ್ಣನವರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆಮೇಲೆ ಪ್ರಮುಖವಾದ ಸೂಫಿ ಸಂತರು, ಯಾಕಂದ್ರೆ ಬಸವಣ್ಣ ಕೂಡ ಶಕ್ತಿ ವಿಶಿಷ್ಟಾದ್ವೈತ ಪಂಥವನ್ನ ಒಂದು ಆರಂಭಿಸಿದವನು. ಆಮೇಲೆ ಬಸವಣ್ಣನ ಬಗ್ಗೆ ರೀಸೆಂಟ್ ಆಗಿ ಪ್ರಶ್ನೆ ಬಂದಿತ್ತು, ಬಸವಣ್ಣನನ್ನ ಮಾರ್ಟಿನ್ ಲೂಥರ್ ಕಿಂಗ್ ಎಂದು ಕರೆದವರು ಯಾರು ಅಂತೇಳಿ ಕೇಳಿದಾಗ ನಿಮಗೆ ಗೊತ್ತಿರಬೇಕು, ಅದು ಅರ್ಥರ್ ಮೈಲ್ಸ್ ಅಂತ ಹೇಳಿ. ಸೊ ಹೀಗಾಗಿ ಈ ಎಲ್ಲ ವಿಷಯಗಳನ್ನ ಕೂಡ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇದಾದ್ಮೇಲೆ ಆಧುನಿಕ ಕರ್ನಾಟಕದಲ್ಲಿ ನಮಗೆ ಪ್ರಮುಖವಾದ ಸಿಲೆಬಸ್ ಏನೇನಿದೆ, ಮೈಸೂರಿನಲ್ಲಿ ದಿವಾನರುಗಳ ಕಾಲ, ಅನೇಕ ದಿವಾನರುಗಳು ಕಂಡು ಬರ್ತಾರೆ. ಸೊ ಯಾರ್ಯಾರು ದಿವಾನರುಗಳು ಏನೇನು ಸಾಧನೆ ಮಾಡಿದ್ದಾರೆ, ದಿವಾನ್ ಪೂರ್ಣಯ್ಯರಿಂದ ಹಿಡಿದು ಎಲ್ಲಾ ದಿವಾನರುಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋಣ. ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಸಶಸ್ತ್ರ ಬಂಡಾಯ, ದೋಂಡಿಯಾ ವಾಗನ ಬಂಡಾಯದಿಂದ ಹಿಡಿದು ಕಿತ್ತೂರು ರಾಣಿ ಬಂಡಾಯದವರೆಗೂ, ನಂತರ ಹಲಗಲಿ ಬೇಡರ ಬಂಡಾಯ, ಎಲ್ಲಾ ಬಂಡಾಯಗಳನ್ನ ಅಂದ್ರೆ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಎಲ್ಲಾ ಬಂಡಾಯಗಳನ್ನ ಚರ್ಚೆ ಮಾಡೋಣ. ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮ, ಇದು ಕೂಡ ಬಹಳ ಇಂಪಾರ್ಟೆಂಟು. ಇದರಲ್ಲಿ ಗಾಂಧಿ ಯುಗ ಬರ್ತದೆ, ಇದನ್ನ ಕೂಡ ಅಧ್ಯಯನ ಮಾಡೋಣ. ಕರ್ನಾಟಕದ ಏಕೀಕರಣ ನಿಮ್ಮ ಸಿಲೆಬಸ್ನ ಭಾಗ ಇದೆ. ಆಮೇಲೆ ಸ್ವತಂತ್ರ ನಂತರದಲ್ಲಿ ಭೂ ಸುಧಾರಣೆ ಮತ್ತು ಹಿಂದುಳಿದ ವರ್ಗ ಆಯೋಗಗಳು, ನದಿ ನೀರು ಮತ್ತು ಗಡಿ ವಿವಾದಗಳು, ಇವು ಕೂಡ ನಿಮ್ಮ ಸಿಲೆಬಸ್ನ ಭಾಗ. ಸೊ ಬೇಸಿಕಲಿ ಇಷ್ಟು ಸಿಲೆಬಸ್ ಇದೆ. ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಬೇಕು ಅಂತಂದ್ರೆ ಕನಿಷ್ಠ ಸಿಲೆಬಸ್ ಎಷ್ಟು ಅಂದ್ರೆ ಇಷ್ಟು, ಮಿನಿಮಮ್ ಇಷ್ಟು ಸಿಲೆಬಸ್ ಅನ್ನ ನೀವು ಓದಲೇಬೇಕು. ಹೌದಾ? ನೀವು ಸರ್ ನಾನು ಬರೀ ಮೈಸೂರಿನಲ್ಲಿ ದಿವಾನರುಗಳ ಕಾಲ ಓದ್ತೀನಿ, ಬರೀ ಕೇವಲ ಸ್ವತಂತ್ರ ಸಂಗ್ರಾಮ ಓದ್ತೀನಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಸಂಪೂರ್ಣ ಸಿಲೆಬಸ್ ಅನ್ನ ಫಾಲೋ ಅಪ್ ಮಾಡಿ ಸಂಪೂರ್ಣವಾಗಿ ಓದಿದಾಗ ಮಾತ್ರ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸಿಲೆಬಸ್ ಹೇಳ್ತಾ ನಿಮಗೆ ಇವೆಲ್ಲ ಸಂಪೂರ್ಣ ಟಾಪಿಕ್ಗಳನ್ನು ಕವರ್ ಮಾಡ್ತಾ ಜೊತೆಗೆ ನಿಮ್ಗೆ ಇನ್ನೊಂದು ಏನು ವಿಶೇಷವಾಗಿ ಹೇಳ್ತೀನಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಗಳು ರೀಸೆಂಟ್ ಆಗಿ ಯಾವ್ಯಾವ ಪ್ರಶ್ನೆಗಳು ಇವತ್ತಿಂದನೇ ಶುರುವಾಗಿದೆ. ಮೂನ್ ಮೌನಿ ಅವರೇ ಇವತ್ತಿಂದನೇ ಶುರು. ಸೊ ರೆಗ್ಯುಲರ್ ಆಗಿ ನೋಡ್ತಾ ಹೋಗ್ರಿ, ಕ್ಲಾಸ್ಗಳನ್ನ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಆಮೇಲೆ ಯಾರ್ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ಒಂದು ಕ್ಲಾಸ್ನ ಲಿಂಕ್ ಅನ್ನ ನಿಮ್ಮ ಗೆಳೆಯರ ಜೊತೆಗೆ ಕೂಡ ಹಂಚಿಕೊಡ್ರಿ. ಸೊ ಇವತ್ತಿನ ತರಗತಿ ಎಲ್ಲಿಂದ ಶುರು ಮಾಡೋಣ? ಇವತ್ತಿನ ತರಗತಿಯನ್ನ ನಾವು ಎಲ್ಲಿಂದ ಶುರು ಮಾಡೋಣ? ವೆರಿ ವೆರಿ ಇಂಪಾರ್ಟೆಂಟು. ಕರ್ನಾಟಕದ ಪ್ರಾಚೀನ ಘಟ್ಟದಿಂದ ನಾವು ಇವತ್ತಿನ ತರಗತಿಯನ್ನ ಅಧ್ಯಯನ ಮಾಡೋಣ. ಮೊದಲು ಕರ್ನಾಟಕ ರಾಜ್ಯ ಯಾವಾಗ ರಚನೆ ಆಯಿತು? ಯಾವ ರೀತಿ ರಚನೆ ಆಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯ ಯಾವಾಗ ರಚನೆ ಆಯಿತು? ಕರ್ನಾಟಕ ಅಂದ್ರೆ ಮೈಸೂರು ರಾಜ್ಯ ಅಂತೇಳಿ ಕರಿತೀವಿ. ಮೈಸೂರು ರಾಜ್ಯ ಒಟ್ಟಾಗಿರ್ಲಿಲ್ಲ. ಮೈಸೂರು ರಾಜ್ಯ ಯಾವಾಗ ರಚನೆ ಆಗಿದ್ದು? 1956 ನವೆಂಬರ್ 1ಕ್ಕೆ ಈಗಿರ್ತಕ್ಕಂಥ ಪ್ರಸ್ತುತ ರಾಜ್ಯದ ರಚನೆಯಾಗಿತ್ತು. ಮೈಸೂರು ರಾಜ್ಯವಾಗಿ 1956 ನವೆಂಬರ್ 1ಕ್ಕೆ ಈಗಿರ್ತಕ್ಕಂತಹ ರಾಜ್ಯ ರಚನೆ ಆಗಿತ್ತು. ಹೌದಾ? ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಅಂತಂದ್ರೆ
ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ. ಫಜಲ್ ಅಲಿ ಆಯೋಗದಲ್ಲಿ 3 ಜನ ಸದಸ್ಯರಿದ್ರು. 3 ಜನ ಸದಸ್ಯರಿದ್ರು. ಒಬ್ರು ಫಜಲ್ ಅಲಿ ಅಂತ ಹೇಳಿ, ಇನ್ನೊಬ್ರು ಎಚ್ ಎನ್ ಕುಂಜ್ರು ಅಂತ ಹೇಳಿದ್ರು, ಇನ್ನೊಬ್ರು KM ಪನಿಕ್ಕರ್ ಅಂತ. ಸೊ ಈ 3 ಜನರ ಆಯೋಗದ ಶಿಫಾರಸ್ಸಿನ ಆಧಾರದಲ್ಲಿ ಯಾವ ಕಾಯ್ದೆ ರಚನೆ ಆಗುತ್ತೆ? ರಾಜ್ಯಗಳ ಪುನರ್ರಚನಾ ಕಾಯ್ದೆ. ರಾಜ್ಯಗಳ ಪುನರ್ರಚನಾ ಕಾಯ್ದೆ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತೇಳಿ ಕರಿತೀವಿ. ಈ ಒಂದು ಕಾಯ್ದೆಯಲ್ಲಿ 1956ರಲ್ಲಿ ಕರ್ನಾಟಕ ರಚನೆ ಆಗುತ್ತೆ. ಕರ್ನಾಟಕಕ್ಕೆ ಇನ್ನೂ ಕರ್ನಾಟಕ ಅಂತ ಹೆಸರು ಬಂದಿದ್ದ, ಆಮೇಲೆ ಹೇಳ್ತೀನಿ. ಮೊದಲಿನ್ನು ಮೈಸೂರು ರಾಜ್ಯ ಇದು, ಮೈಸೂರು ರಾಜ್ಯ. ಸೊ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕೇಳಿದ್ರೆ ಎಸ್ ನಿಜಲಿಂಗಪ್ಪನವರು. ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. ಮೊದಲ ರಾಜ್ಯಪಾಲರು ಯಾರಾಗಿದ್ರು ಅಂದ್ರೆ, ಮೊದಲ ರಾಜ್ಯಪಾಲರು ಯಾರಾಗಿದ್ರು ಅಂತಂದ್ರೆ, ವೆರಿ ಗುಡ್, ಯಾರಾಗಿದ್ರು ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಹೇಳ್ರಿ. ಮೊದಲ ರಾಜ್ಯಪಾಲರು ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗ ಉತ್ತರ ಹೇಳಿ. ಎಕ್ಸಲೆಂಟ್. ಮೊದಲ ರಾಜ್ಯಪಾಲರು ಯಾರಾಗಿದ್ರು? ಎಸ್ ಜಯಚಾಮರಾಜ ಒಡೆಯರ್. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಈ ರಾಜ್ಯ ಅಂದ್ರೆ ಈಗಿನ ಭೌಗೋಳಿಕ ಪ್ರದೇಶ. ಉತ್ತರದಲ್ಲಿ ಬೀದರ್ನಿಂದ ಚಾಮರಾಜನಗರ, ಈ ಕಡೆ ಕಾರವಾರದಿಂದ ಈ ಕಡೆ ತುಮಕೂರಿನ ಪಾವಗಡದವರೆಗೂ ಏನು ಈ ರಾಜ್ಯ ಏನು ರಚನೆ ಆಗಿದೆಯಲ್ಲ, ಈ ರಾಜ್ಯ ಭೌಗೋಳಿಕ ವ್ಯಾಪ್ತಿ ಏನು ರಚನೆ ಆಗಿದ್ದು ಇದೆ. ಇನ್ನು ಕರ್ನಾಟಕ ಅಂತೇಳಿ ಮರುನಾಮಕರಣ, ಕರ್ನಾಟಕ ಅಂತೇಳಿ ಮರುನಾಮಕರಣ ಆಗಿದ್ದು 1 ನವೆಂಬರ್ 1973. ಯಾರು? ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ರು. ಸೊ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಗಿದ್ದು ಇದೇ ಸಂದರ್ಭದಲ್ಲಿ 1973ರಲ್ಲಿ. ಸಾಕಷ್ಟು ಜನರಿಗೆ ಇದೇ ಪ್ರಶ್ನೆ ಇರ್ತದೆ, ಸರ್ ನಾವು 73ರಲ್ಲಿ ಮರುನಾಮಕರಣ ಆಗಿದೆ, ಆದ್ರೆ ನಾವೀಗ ರಾಜ್ಯೋತ್ಸವ ಈಗ ನವೆಂಬರ್ 1ಕ್ಕೆ ಬರ್ತಾ ಇದೆ. ಸೊ ಎಷ್ಟನೇ ರಾಜ್ಯೋತ್ಸವ ಇದು? ಎಷ್ಟನೇ ರಾಜ್ಯೋತ್ಸವ ಇದು? ಈಗ 66ನೇ ರಾಜ್ಯೋತ್ಸವ ಆಗ್ತದೆ ನಮ್ದು. 66ನೇ ರಾಜ್ಯೋತ್ಸವ ಆಗುತ್ತೆ. ಆದ್ರೆ 73ಕ್ಕೆ ರಚನೆ ಆಗಿದಂತ ರಾಜ್ಯ 66 ಹೆಂಗಂತಂದ್ರೆ, ನಾವು ರಾಜ್ಯೋತ್ಸವ 1956 ನವೆಂಬರ್ 1ರಿಂದ ಕನ್ಸಿಡರ್ ಮಾಡ್ತೀವಿ. ನವೆಂಬರ್ 1ರಿಂದ ಕನ್ಸಿಡರ್ ಮಾಡೋದ್ರಿಂದ ನಮ್ದು 66ನೇ. ಹಾಗಾದ್ರೆ ನಿಮ್ದು ಕೇಳಬಹುದು, ಸರಿ ಕರ್ನಾಟಕಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ? ಕರ್ನಾಟಕ ಅನ್ನೋ ಶಬ್ದ ಎಲ್ಲಿಂದ ಬಂತು? ಇದು ಕೂಡ ಪ್ರಶ್ನೆ ಆಗ್ಬೋದು. ಕರ್ನಾಟಕ ಶಬ್ದ ಎಲ್ಲಿಂದ ಬಂತು ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ಸೊ ಮೊದಲನೇದಾಗಿ ಕರ್ನಾಟಕ ಏನು ಈಗ ನಾವು ಕರ್ನಾಟಕ ಅಂತೇಳಿ ಕರಿತೀವಿ, ಈ ಶಬ್ದಕ್ಕೆ ಪ್ರಾಚೀನತೆಯನ್ನು ನಾವು ನೋಡ್ತಾ ಹೋದ್ರೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ನಮಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಬರೀ ಶಬ್ದಕ್ಕೆ ಹೇಳ್ತಾ ಇದ್ದೀನಿ ನಾನು. ಕರ್ನಾಟಕ ಎಂಬ ಶಬ್ದಕ್ಕೆ ಇತಿಹಾಸ ಸುಮಾರು 2000 ವರ್ಷ. ಸರ್ ಹಾಗಾದ್ರೆ ಮೊದಲ ಉಲ್ಲೇಖ ಎಲ್ಲಿ ಕಂಡು ಬಂದಿತ್ತು? ಕರ್ನಾಟಕ ಎಂಬ ಶಬ್ದದ ಮೊದಲ ಉಲ್ಲೇಖ ಎಲ್ಲಿ ಬಂದಿತ್ತು ಅಂತಂದ್ರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ. ಎಲ್ಲಿ ಕಂಡು ಬಂದಿದ್ದು? ಮಹಾಭಾರತದಲ್ಲೂ ಕೂಡ ವೇರಿಯೇಷನ್ಸ್ ಇದೆ. ಈ ಮಹಾಭಾರತ ಯಾವುದು? ಕುಂಭಕೋಣಂ ಆವೃತ್ತಿ ಅಂತೇಳಿ ಕರಿತೀವಿ ನಾವು ಇದನ್ನು. ಕುಂಭಕೋಣಂ ಆವೃತ್ತಿಯ ಮಹಾಭಾರತದಲ್ಲಿ ಯಾವ ಪರ್ವದಲ್ಲಿ ಅಂತಂದ್ರೆ ಭೀಷ್ಮ ಪರ್ವದಲ್ಲಿ. ಭೀಷ್ಮ ಪರ್ವದಲ್ಲಿ ಏನು ಕಂಡು ಬಂದಿದೆ? ಮೊದಲ ಬಾರಿಗೆ ಕರ್ನಾಟಕ ಅನ್ನೋ ಶಬ್ದ. ಅದೇ ಪುಣೆ ಮಹಾಭಾರತವನ್ನು ನೀವು ನೋಡಿದ್ರೆ ಪುಣೆ ಮಹಾಭಾರತದಲ್ಲಿ ಕರ್ನಾಟಕ ಅನ್ನೋ ಶಬ್ದ ಇಲ್ಲ. ಕರ್ನಾಟಕದ ಬದಲಾಗಿ ಯಾವ ಶಬ್ದ ಇದೆ ಪುಣೆ ಮಹಾಭಾರತದಲ್ಲಿ? ಪುಣೆ ಮಹಾಭಾರತದಲ್ಲಿ ಕರ್ನಾಟಕ ಅನ್ನೋ ಶಬ್ದ ಇಲ್ಲ, ಬದಲಾಗಿ ಯಾವ ಶಬ್ದ ಇದೆ? ಉನ್ಯತ್ತಕ ಅಂತ ಹೇಳಿ ಶಬ್ದ ಇದೆ. ಉನ್ಯತ್ತಕ ಅಂತಂದ್ರೆ ಏನು? ಉನ್ಯತ್ತಕ ಅಂತಂದ್ರೆ ಎತ್ತರವಾದ ಭೂಮಿ ಅಥವಾ ಪ್ರಸ್ಥ ಭೂಮಿ. ಉನ್ಯತ್ತಕ ಅಂತಂದ್ರೆ ಏನು? ಪ್ರಸ್ಥ ಭೂಮಿ ಅಥವಾ
ಎತ್ತರವಾದ ಭೂಮಿಗೆ ನಾವೇನಂತ ಕರಿತೀವಿ, ಉಣ್ಯತ್ತಕ ಅಂತ ಕರಿತೀವಿ. ಇದು ಪುಣೆ ಮಹಾಭಾರತದಲ್ಲಿ ಕಂಡು ಬಂದಿತ್ತು. ಹಾಗಾದ್ರೆ ಸರ್ ಈ ಕರ್ನಾಟಕ ಅನ್ನೋ ಶಬ್ದ ಉಲ್ಲೇಖ ರಾಮಾಯಣದಲ್ಲೂ ಕೂಡ ಇರಬಹುದಲ್ಲ? ಈಗ ನಾನು ಹೇಳಿದೆ ಭೀಷ್ಮ ಪರ್ವದಲ್ಲಿ ನಮಗೆ ಏನಂತ ಉಲ್ಲೇಖ ಇದೆ, ಒಂದು ಕರ್ನಾಟ ಅಥವಾ ಕರ್ನಾಟಕ. ಇವನ್ ಸಭಾಪರ್ವದಲ್ಲೂ ಕೂಡ ಕಂಡು ಬರ್ತದೆ ನಮಗೆ. ಭೀಷ್ಮ ಪರ್ವ ಅಷ್ಟೇ ಅಲ್ಲ, ಇದ್ರ ಜೊತೆಯಲ್ಲಿ ಸಭಾಪರ್ವದಲ್ಲೂ ಕೂಡ ನಮಗೆ ಈ ಶಬ್ದದ ಉಲ್ಲೇಖ ಕಂಡು ಬರುತ್ತೆ. ಹಾಗಾದ್ರೆ ರಾಮಾಯಣದಲ್ಲಿ ಉಲ್ಲೇಖ ಇದೆ ಅಂತೇಳಿ ಏನಾದ್ರು ಪ್ರಶ್ನೆ ಕೇಳಿದ್ರೆ, ರಾಮಾಯಣದಲ್ಲಿ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇಲ್ಲ. ರಾಮಾಯಣದಲ್ಲಿ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇಲ್ಲ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಕೇವಲ ಮಹಾಭಾರತದಲ್ಲಿ ಉಲ್ಲೇಖ ಇದೆ ಹೊರತಾಗಿ ರಾಮಾಯಣದಲ್ಲಿ ಮಹಾಭಾರತ ಎಂಬ ಶಬ್ದದ ಉಲ್ಲೇಖ ನಮಗೆ ಕಂಡು ಬರೋದಿಲ್ಲ. ಈ ರೀತಿ ಪ್ರಶ್ನೆಗಳೇ ಬರಬಹುದು ನಿಮಗೆ. ಕರ್ನಾಟಕ ಎಂಬ ಶಬ್ದದ ಮೊದಲ ಉಲ್ಲೇಖ ಎಲ್ಲಿ ಕಂಡು ಬರುತ್ತದೆ? ಈ ಕೆಳಗಿನ ಯಾವ ಪ್ರಾಚೀನ ಕೃತಿಗಳಲ್ಲಿ ಕರ್ನಾಟಕದ ಉಲ್ಲೇಖ ಕಂಡು ಬರ್ತದೆ? ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಕೂಡ ಬರಬಹುದು. ಹೌದಾ? ಇನ್ನು ಮೊದಲ ಉಲ್ಲೇಖ ಅಂತಂದ್ರೆ ಅತ್ಯಂತ ಪ್ರಾಚೀನ ಉಲ್ಲೇಖಗಳಲ್ಲಿ ಮಹಾಭಾರತದಲ್ಲಿ ಉಲ್ಲೇಖ ಕಂಡು ಬಂತಂತ ಹೇಳಿದ್ದೀನಿ. ಬೇರೆ ಯಾವುದಾದ್ರೂ ಕೃತಿಗಳಲ್ಲಿ ಕರ್ನಾಟಕದ ಹೆಸರು ಕಂಡು ಬಂದಿದೆಯಾ? ಎಸ್. ಯಾವಾಗಂದ್ರೆ ಕ್ರಿಸ್ತ ಪೂರ್ವ 2ರಿಂದ 3ನೇ ಶತಮಾನದ ಮಧ್ಯದಲ್ಲಿ. ಯಾವಾಗ? ಕ್ರಿಸ್ತ ಪೂರ್ವ 2ರಿಂದ 3ನೇ ಶತಮಾನದಲ್ಲಿ ಈ ಯಾರು ಪಾಣಿನಿ ಅಂತ ಬರ್ತಾನೆ. ಹೆಸರು ಕೇಳಿರ್ತೀರಿ ನೀವು. ಇವನ ಹೆಸರೇನು? ಪಾಣಿನಿ ಅಂತ ಹೇಳಿ. ಪಾಣಿನಿ ಯಾವ ಕೃತಿಯನ್ನ ಬರೀತಾನೆ? ಅಷ್ಟಾಧ್ಯಾಯಿ ಎನ್ನುವ ಕೃತಿಯನ್ನ ಬರೀತಾನೆ. ಪಾಣಿನಿ ಅಷ್ಟಾಧ್ಯಾಯಿ ಅನ್ನೋ ಒಂದು ಕೃತಿಯನ್ನ ಬರೀತಾನೆ. ಇದು ನೆನಪಲ್ಲಿ ಇಟ್ಕೊಳ್ರಿ, ಇದು ಕೂಡ ಪ್ರಶ್ನೆ ಆಗ್ಬೋದು. ಇದು ಸಂಸ್ಕೃತದ ಮೊದಲ ಗ್ರಾಮರರ ಕೃತಿ ಅಂತ ಹೇಳಿ. ಸಂಸ್ಕೃತದ ಮೊದಲ ವ್ಯಾಕರಣ ಕೃತಿ. ಎಸ್, ಮೊದಲ ವ್ಯಾಕರಣ ಕೃತಿ ಯಾವುದು? ಪಾಣಿನಿಯ ಅಷ್ಟಾಧ್ಯಾಯಿ. ಇದರಲ್ಲಿ ಏನಂತೇಳಿ ಉಲ್ಲೇಖ ಇದೆ? ಕರ್ನಾಟಕರ್ ಅನ್ನೋ ಒಂದು ಗೋತ್ರದ ಜನ ಇದ್ದಾರೆ. ಯಾರಿದ್ದಾರೆ? ಕರ್ನಾಟಕರ್ ಅಥವಾ ಕರ್ನಾಟಕ ಅನ್ನೋ ಒಂದು ಗೋತ್ರದ ಜನ ಇದ್ದಾರೆ ಅಂತೇಳಿ ಯಾರು ಹೇಳ್ತಾರೆ? ಪಾಣಿನಿ ಹೇಳ್ತಾನೆ. ಇವೆಲ್ಲ ಪ್ರಶ್ನೆ ಆಗ್ತವೆ. ಈ ಕೆಳಗಿನ ಯಾವ ಕೃತಿಯಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖ ಇದೆ ಅಂತ ಕೇಳಿಬಿಟ್ರೆ ನಿಮ್ಗೆ ಗೊತ್ತಿರಬೇಕು. ಒಂದ್ಸರ್ತಿ ಪ್ರಶ್ನೆ ಆಗಿತ್ತು ಏನಂತೇಳಿ, ಸಂಗಮ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದೆ ಕರ್ನಾಟಕದ ಹೆಸರು? ಸಂಗಮ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಕರ್ನಾಟಕದ ಹೆಸರು ಅಂತಂದ್ರೆ 2 ಕಡೆ ಕಂಡು ಬರುತ್ತೆ. ಒಂದು ಸಂಗಮ ಸಾಹಿತ್ಯ ಅಂದ್ರೆ ತಮಿಳು ಸಾಹಿತ್ಯ. ಇದು ತಮಿಳು ಕವಿಗಳ ಕೂಟವನ್ನ ನಾವು ಸಂಗಮ ಅಂತೇಳಿ ಕರಿತೀವಿ. ಮೊದಲನೇದಾಗಿ ಈ ಇಲಾಂಗೋ ಅಡಿಗಳು ಬರೆದಿರ್ತಕ್ಕಂತಹ ಯಾವುದು? ವೆರಿ ಗುಡ್, ಶಿಲಪ್ಪಾಧಿಕಾರಂನಲ್ಲಿ ಇಲ್ಲೂ ಕೂಡ ಉಲ್ಲೇಖ ಇದೆ. ಪ್ಲಸ್ ಈ ತೊಲ್ಕಾಪಿಯಾರ್ ಬರೆದಿರ್ತಕ್ಕಂತಹ ತೊಲ್ಕಾಪಿಯಂನಲ್ಲೂ ಕೂಡ ಉಲ್ಲೇಖ ಇದೆ. ತೊಲ್ಕಾಪಿಯಾರ್ ಬರೆದಿರ್ತಕ್ಕಂತಹ ತೊಲ್ಕಾಪಿಯಂ ನೋಡ್ರಿ, ತಮಿಳಿನ ಮೊದಲ ವ್ಯಾಕರಣ ಗ್ರಂಥ. ಪಾಣಿನಿಯ ಅಷ್ಟಾಧ್ಯಾಯಿ ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ. ತೊಲ್ಕಾಪಿಯಮ್ಮು ತಮಿಳಿನ ಮೊದಲ ವ್ಯಾಕರಣ ಗ್ರಂಥ. ಇದರಲ್ಲಿ ಏನಂತ ಬರೆದಾರೆ? ಕರುನಾಡಕರ್. ಇಲ್ಲೇನಂತಿದೆ? ಕರುನಾಡಕರ್. ಇವ್ರ ಪ್ರಕಾರ ನೀಲಗಿರಿ ಬೆಟ್ಟಗಳಲ್ಲಿರ್ತಕ್ಕಂಥ ಒಂದು ಬುಡಕಟ್ಟಿಗೆ ಕರುನಾಡಕರ್ ಅಂತೇಳಿ ಕರೆದಿದ್ದಾರೆ. ಇನ್ನು ತೊಲ್ಕಾಪಿಯಂನಲ್ಲಿ ಏನಂತೇಳಿ ಉಲ್ಲೇಖ ಇದೆ? ಕರುನಾಡಗನ್ ಅಂತ ಉಲ್ಲೇಖ ಇದೆ. ಕರುನಾಡಗನ್ ಅಂದ್ರೆ ಗನ್ ಹಿಡ್ಕೊಂಡಂತಹ ಕರುನಾಡ ಜನ ಅಲ್ಲ. ಇದು ಕರುನಾಡಗನ್. ಇಲ್ಲಿ ಕರುನಾಡಕರ್, ಇಲ್ಲಿ ಕರುನಾಡಗನ್. ಕರುನಾಡಕರ್, ಕರುನಾಡಗನ್ ಇವೆಲ್ಲ ಗೊತ್ತಿರಬೇಕು. ಇವೇ ಇಂಥವೇ ಪ್ರಶ್ನೆಗಳು. ಈಗ ನಾವು ಎಕ್ಸಾಮಿಗೆ ಹೋಗ್ತೀವಿ, ಎಕ್ಸಾಮಿಗೆ ಹೋದ ತಕ್ಷಣ ಕ್ವಶನ್ ಪೇಪರ್ ಓಪನ್ ಮಾಡ್ತೀವಿ, ಇದು ಸಿಲೆಬಸ್ನಲ್ಲಿಲ್ಲ. ಯಾಕೆ ಸಿಲೆಬಸ್ನಲ್ಲಿಲ್ಲ? ಯಾಕಂತಂದ್ರೆ ನಾವು ಓದಿಲ್ಲ. ಅದು ಸಿಲೆಬಸ್ನಲ್ಲಿ ಇದೆ. ಅದು
ಅವು ಅಧ್ಯಯನ ಅದನ್ನು ಮಾಡಿಲ್ಲ. ಈಗ KPTCL ಜೂನಿಯರ್ ಅಸಿಸ್ಟೆಂಟ್ ಹೇಳ್ತೀನಿ, ಸರ್ ಕರ್ನಾಟಕದ ಪ್ರಾಚೀನ ಅವಶೇಷ ಬ್ರೂಸ್ಫೂಟ್ ಅಂತೇಳಿ ಬರ್ತದೆ. ಇಲ್ಲ, ಯಾಕೆ? ನಾವು ಸರಿಯಾದ ಪುಸ್ತಕಗಳನ್ನ ಸರಿಯಾದ ಕ್ಲಾಸ್ಗಳನ್ನ ನಾವು ನೋಡಿದ್ರೆ ನಮ್ಗೆ ಸರಿಯಾದ ಉತ್ತರ ಸಿಗುತ್ತಿತ್ತದು. ಅಲ್ರೈಟ್? ಆಮೇಲೆ ನೋಡ್ರಿ, ಕ್ಲಾಸ್ಗಳು ಯಾರಿಗೆ ಇಷ್ಟ ಆಗ್ತಾ ಇದೆ ಇದೇ ರೀತಿ ಕಂಟಿನ್ಯೂ ಆಗಬೇಕು, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ ಚಾನಲ್ಲು, ಇಲ್ಲಿ ಕೇವಲ ಅತ್ಯಂತ ಉತ್ತಮವಾದಂಥ ತರಗತಿಗಳನ್ನು ಮಾಡ್ಲಿಕ್ಕಂದೇಳಿ ಅನ್ಅಕಾಡೆಮಿಯವರು ಈ ಚಾನಲನ್ನು ಕ್ರಿಯೇಟ್ ಮಾಡಿದ್ದಾರೆ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದು ಮರಿಬೇಡಿ. ಇನ್ನು ಮತ್ತೆ ಯಾವ ಕೃತಿಗಳಲ್ಲಿ ಒಂದು 2-3 ಕೃತಿಗಳನ್ನು ಹೇಳ್ತೀನಿ, ಇಂಪಾರ್ಟೆಂಟ್ ಎಕ್ಸಾಮಿಗೆ ಆಗಬಹುದಾದಂಥ ಕೃತಿಗಳು. ಶೂದ್ರಕನ ಮೃಚ್ಛಕಟಿಕ ಗೊತ್ತಾ? ಲಿಟಲ್ ಕ್ಲೇ ಕಾರ್ಟ್ ಅಂತ ಕರೀತಾರೆ. ಮೃಚ್ಛಕಟಿಕ ಯಾರು ಬರ್ತಿದ್ದನ್ನ? ಶೂದ್ರಕ ಬರ್ತಿದ್ದು. ಈ ಶೂದ್ರಕನ ಮೃಚ್ಛಕಟಿಕದಲ್ಲೂ ಕೂಡ ನಮಗೆ ಏನಂತ ಹೇಳಿ ಉಲ್ಲೇಖ ಕಂಡು ಬರ್ತದಪ್ಪ? ಕರ್ನಾಟ ದೇಶ. ಕರ್ನಾಟ ದೇಶ, ಹೌದಾ? ಹಾಗಾದ್ರೆ ಮತ್ಯಾವ ಕೃತಿ? ಇನ್ನೊಂದು ಬೃಹತ್ ಕೃತಿ ಇದೆ. ಯಾವುದು? ವರಾಹ ಮಿಹಿರನ ಬೃಹತ್ ಸಂಹಿತೆ. ವರಾಹ ಮಿಹಿರನ ಬೃಹತ್ ಸಂಹಿತೆಯಲ್ಲೂ ಕೂಡ 13ನೇ ಶ್ಲೋಕದಲ್ಲಿ ಏನಂತ ಬರುತ್ತೆ? ಕರ್ನಾಟ ಅಂತ ಬರುತ್ತೆ. ಸೊ ಬೇಸಿಕಲಿ ಇದರ ಉಲ್ಲೇಖ ಏನಿದೆ? ಕರ್ನಾಟ ದೇಶ, ಕರುನಾಡಗರ್, ಇವರೆಲ್ಲ ಯಾರಿಗೆ ಕರಿತಾ ಇದ್ದಾರೆ? ಕನ್ನಡಿಗರಿಗೆ ಕರಿತಾ ಇದ್ದಾರೆ, ಹೌದಾ? ಕದಂಬ ವಿಷ್ಣು ಶರ್ಮನ ಬೀರೂರು ತಾಮ್ರಪಟ ಶಾಸನದಲ್ಲಿ ಸಮಗ್ರ ಕರ್ನಾಟ ದೇಶ ಭೂವರ್ಗ ಭರ್ತಾರ ಅಂತ ಬರ್ದಿದೆ. ಅಂದ್ರೆ ಏನು? ನಾವು ಮೊದಲಿಂದನೇ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಕರಿತಿದ್ವಿ. ಅದ್ ಬೇಕಾದ್ರೆ ಬರ್ಕೊಂಡ್ಬಿಡ್ರಿ. ಕದಂಬ ವಿಷ್ಣು ಶರ್ಮಂದು ಬೀರೂರು ತಾಮ್ರಪಟ ಶಾಸನದಲ್ಲಿ ಏನಂತ ಬರೆದಿದ್ದಾರೆ? ಬೀರೂರು ತಾಮ್ರಪಟ ಶಾಸನದಲ್ಲಿ ಏನಂತ ಉಲ್ಲೇಖ ಇದೆ? ಅದ್ಭುತವಾಗಿ ಏನಂತ? ಸಮಗ್ರ ಕರ್ನಾಟ ದೇಶ ಭೂವರ್ಗ ಬರ್ತಾರ್. ಸಮಗ್ರ ಕರ್ನಾಟ ದೇಶ ಭೂವರ್ಗ ಬರ್ತಾರ್ ಅಂತ ಹೇಳಿ ಕೂಡ ಇದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಚಾಲುಕ್ಯರ ಸೇನೆಯನ್ನ ಏನಂತೇಳಿ ಕರಿತಾ ಇದೀವಿ ನಾವು? ಬದಾಮಿ ಚಾಲುಕ್ಯರ ಸೇನೆಯ ಹೆಸರೇನು? ಇದು PC ರಗಡ ಸಲಿ ಪ್ರಶ್ನೆ ಆಗಿದೆ. ಏನಂತೇಳಿ ಕರಿತಾ ಇದ್ದೀವಿ? ಕರ್ನಾಟ ಬಲ. ಇವನ್ನ ಕವಿರಾಜ ಮಾರ್ಗದಲ್ಲೂ ಕೂಡ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ವ್ಯಾಪಿಸಿತ್ತು, ಹೌದಾ? ಸೊ ಕನ್ನಡ ಮತ್ತು ಕರ್ನಾಟಕ ಅನ್ನೋದು ಮೊದಲಿನಿಂದನೇ ಬಳಸಿದ್ದು. ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದೆಯಾ ಅಂತಂದ್ರೆ ಹೌದು, ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದೆ. ಈಗ ಕರ್ನಾಟಕ ಶಬ್ದದ ಇತಿಹಾಸ ನೋಡಿದ್ರೆ ಕನ್ನಡ ಭಾಷೆಯ ಇತಿಹಾಸವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಕನ್ನಡ ಭಾಷೆಯ ಇತಿಹಾಸ ಏನು? ಕನ್ನಡ ಭಾಷೆಯ ಇತಿಹಾಸ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ಮೊದಲ ಕನ್ನಡ ನೋಡ್ರಿ ಒಂದು ಶಾಸ್ತ್ರೀಯ ಭಾಷೆ, ಇದು ನೆನಪಿರ್ಲಿ. ಕನ್ನಡ ಶಾಸ್ತ್ರೀಯ ಭಾಷೆ. ಯಾವಾಗ ಶಾಸ್ತ್ರೀಯ ಭಾಷೆ ಆಯಿತು? ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕೇಂದ್ರ ಸರ್ಕಾರದವರು ಇದನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕೊಡ್ತಾರೆ. ಕನ್ನಡ 3ನೇ ಕ್ಲಾಸಿಕಲ್ ಲ್ಯಾಂಗ್ವೇಜ್, 3ನೇದು. 2007ರಲ್ಲಿ ಈ ಸ್ಥಾನಮಾನ ಕೊಟ್ಟಿದೆ. ಆಮೇಲೆ ಈ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಪಡಿಬೇಕಂದ್ರೆ ಕಡಿಮೆ ಅಂದ್ರೂ 1500ರಿಂದ 2000 ವರ್ಷಗಳ ಕಾಲಿನ ಇತಿಹಾಸ ಇರಬೇಕು, ಹೌದಾ? ಕಡಿಮೆ ಅಂದ್ರು 2008ರಲ್ಲಿ ಸಿಕ್ಕಿದೆ. ಸೊ ಸುಮಾರು 1500ರಿಂದ 2000 ವರ್ಷಗಳ ಇತಿಹಾಸ ಇರಬೇಕಂದ್ರೆ ಕನ್ನಡ ಭಾಷೆ ತಮಿಳು ಸಂಸ್ಕೃತವನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಾಚೀನ ಭಾಷೆ. ಭಾರತದಲ್ಲಿ
ತಮಿಳು ಮತ್ತು ಸಂಸ್ಕೃತವನ್ನ ಹೊರತುಪಡಿಸಿದರೆ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ಅಂತಂದ್ರೆ ನಮ್ಮ ಕನ್ನಡ. ನಮ್ಮ ಕನ್ನಡ. ಕನ್ನಡದ ಮೊದಲ ಶಬ್ದ ಅಂತ ಕೇಳಿದ್ರೆ ಇದು ಪ್ರಶ್ನೆ ಆಗ್ಬೋದು. ಕನ್ನಡದ ಮೊದಲ ಶಬ್ದ ಅಂತೇಳಿ ಯಾವುದನ್ನ ಪರಿಗಣಿಸ್ತಾರೆ? ಮೊದಲ ಶಬ್ದ ಯಾವುದು? ವೆರಿ ಗುಡ್, ಇಸಿಲ ಅಂತ ಕರಿತೀವಿ. ಏನ್ ಸರ್ ಇಸಿಲು? ಅಶೋಕನ ಶಾಸನದಲ್ಲಿ ಪತ್ತೆಯಾಗಿದೆ ಇದು. ಅಶೋಕನ ಶಾಸನದಲ್ಲಿ, ಬ್ರಹ್ಮಗಿರಿ ಶಾಸನದಲ್ಲಿ ಇದು ಪತ್ತೆಯಾಗಿದೆ. ಇಸಿಲ ಅಂತಂದ್ರೆ ಏನು? ಇಸಿಲ ಅಂತಂದ್ರೆ ಕೋಟೆಯೊಳಗಿನ ಊರು ಅಂತೇಳಿ ಯಾರು ಹೇಳ್ತಾರೆ? DL ನರಸಿಂಹಾಚಾರ್ಯ ಹೇಳ್ತಾರೆ. ಕೋಟೆಯೊಳಗಿನ ಊರು ಅಂತೇಳಿ ಯಾರು ಹೇಳ್ತಾರೆ? DL ನರಸಿಂಹಾಚಾರ್ಯರು. ಸೊ ಕನ್ನಡದ ಮೊದಲ ಶಬ್ದ ಯಾವುದು ಅಂತ ಏನಾದರೂ ಕೇಳಿದ್ರೆ ನಿಮಗೆ ಏನಂತ ಹೇಳಬೇಕು? ಇಸಿಲ ಅನ್ನೋ ಶಬ್ದವೇ ಕನ್ನಡದ ಮೊದಲ ಶಬ್ದ. ಸೊ ಇಸಿಲ ಅಂತಂದ್ರೆ ಏನು? ಕೋಟೆಯೊಳಗಿನ ಊರು. ಇವನ್ ಟಾಲಮಿಯ ದಿ ಗೈಡ್ ಟು ಜಿಯೋಗ್ರಫಿ ಅಂತ ಕೇಳಿದಿರ? ಟಾಲಮಿ ಅಂತ ಹೇಳಿ ಒಬ್ಬ ಭೂಗೋಳ ಶಾಸ್ತ್ರಜ್ಞ, ಅವನೊಂದು ಕೃತಿ ಬರೆದಿದ್ದಾನೆ, ಗೈಡ್ ಟು ಜಿಯೋಗ್ರಫಿ. ಅದರಲ್ಲೂ ಕೂಡ ಸಾಕಷ್ಟು ಈ ಇಂಡಿ ಅಂತೇಳಿ ಬರ್ತದೆ ಬಿಜಾಪುರ ಜಿಲ್ಲೆಯಲ್ಲಿ. ಬಿಜಾಪುರದ ಜಿಲ್ಲೆಯ ಇಂಡಿಯನ್ನ ಇಂಡೆ ಅಂತೇಳಿ ಉಲ್ಲೇಖ ಮಾಡಿದ್ದಾನೆ. ಭೀಮಾ ನದಿಯನ್ನ ಬೆನಾ ನದಿ ಅಂತೇಳಿ ಉಲ್ಲೇಖ ಮಾಡಿದ್ದಾನೆ. ಕಲಕೇರಿಯನ್ನ ಕಲ್ಲಿಗೇರಿ ಅಂತೇಳಿ ಉಲ್ಲೇಖ ಮಾಡಿದ್ದಾನೆ. ಬದಾಮಿಯನ್ನ ಬದ್ಮೋಪಿ ಅಂತೇಳಿ ಉಲ್ಲೇಖ ಮಾಡಿದ್ದಾನೆ. ಮುದುಗಲನ್ನ ಮುಡೋಗಲ್ಲ ಅಂತೇಳಿ ಉಲ್ಲೇಖ ಮಾಡಿದ್ದಾನೆ. ಅಂಡ್ ಇನ್ನೊಂದು ಬಹಳ ವಿಶೇಷ ಏನು ಅಂತಂದ್ರೆ, ಒಬ್ಬ ಪ್ರಾಚೀನ ನಾಟಕಕಾರ ಇದ್ದ ಈಜಿಪ್ಟ್ನಲ್ಲಿ, ಆಕ್ಸಿರಿಂಕಸ್ ಪಿಪರಿ ಅಂತ ಹೇಳಿ. ಯಾರು? ಪ್ರಾಚೀನ ನಾಟಕಕಾರ ಇದ್ದ, ಅವನ ಹೆಸರೇನು? ಆಕ್ಸಿರಿಂಕಸ್ ಪಿಪರಿ ಅಂತ ಹೇಳಿ. ಯಾವ ದೇಶದ ನಾಟಕಕಾರ ಇವನು? ಈಜಿಪ್ಟ್ನ ನಾಟಕಕಾರ. ಇವನೊಂದು ನಾಟಕ ಬರೀತಾನೆ ಸಾಮಾನ್ಯವಾಗಿ. ಪ್ರಾಚೀನ ಕಾಲದಲ್ಲಿ ಸಾಮಾನ್ಯವಾಗಿ ಒಂದು ನಾಟಕ ಬರೀತಾನೆ. ಈ ನಾಟಕದಲ್ಲಿ ಕನ್ನಡದ ಪದಗಳ ಬಳಕೆ ಆಗಿತ್ತು. ಕನ್ನಡದ ವಾಕ್ಯಗಳು, ಪದಗಳ ಬಳಕೆ ಆಗಿತ್ತು ಅಂತೇಳಿ ಯಾರು ಹೇಳ್ತಾರೆ? ನಮ್ಮವರೇ ಆದಂತಹ ನಮ್ಮ ಅತ್ಯಂತ ಅದ್ಭುತ ಕವಿಗಳು ಗೋವಿಂದ ಪೈ, ಶ್ರೀಕಂಠ ಶಾಸ್ತ್ರಿಗಳು, BS ಹೊಲ್ತೋರೆ, ಗೋವಿಂದ ಪೈ, ಶ್ರೀಕಂಠ ಶಾಸ್ತ್ರಿಗಳು, BS ಆಲ್ತೋರೆ, ಇವರೆಲ್ಲ ಏನಂತ ಹೇಳ್ತಾರೆ? ಈಜಿಪ್ಟ್ನ ಒಂದು ನಾಟಕದಲ್ಲೂ ಕೂಡ ಕನ್ನಡದ ಪದ ಬಳಕೆಯಾಗಿತ್ತು. ಈಜಿಪ್ಟ್ನ ನಾಟಕದಲ್ಲಿ ಏನಾಗಿತ್ತು? ಕನ್ನಡದ ಪದ ಬಳಕೆಯಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಸೊ ಕರ್ನಾಟಕ ಅನ್ನೋ ಪದದ ಮೀನಿಂಗ್ ಏನು ಅನ್ನೋದು ಈಗ ನೆಕ್ಸ್ಟ್ ಪ್ರಶ್ನೆ. ಕರ್ನಾಟಕ ಭಾಷೆ ಇತಿಹಾಸದ ಬಗ್ಗೆ ನೀವು ಅರ್ಥ ಮಾಡಿಕೊಂಡ್ರಿ. ಹಾಗಾದ್ರೆ ಕರ್ನಾಟಕ ಪದದ ಅರ್ಥ ಏನು ಅನ್ನೋದನ್ನ ಯಾರು ಹೇಳ್ತೀರಿ? ಕರ್ನಾಟಕ ಅನ್ನೋ ಪದದ ಅರ್ಥ ಏನು? ಇವತ್ತು ಈ ಕರ್ನಾಟಕ ಪದದ ಅರ್ಥವನ್ನ ಹೇಳಿ ಇವತ್ತು ಕ್ಲಾಸ್ ಮುಗಿಸ್ತೀನಿ. ನಾಳೆಯಿಂದ ಪ್ರಾಗೈತಿಹಾಸಿಕ ಇತಿಹಾಸವನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಕರ್ನಾಟಕ ಪದದ ಅರ್ಥ ಏನು? ಸಿಂಪಲ್ ಆಗಿ ಒಬ್ಬೊಬ್ಬರು ಒಂದೊಂದು ಅರ್ಥವನ್ನ ಹೇಳಿದರೆ ನಾವು ಎಲ್ಲ ಅರ್ಥವನ್ನ ನೋಡಿಬಿಡೋಣ. ಕಾಲ್ಡ್ವೆಲ್ ಅಂತೇಳಿ ಒಬ್ಬ ಇತಿಹಾಸಕಾರ ಬರ್ತಾನೆ. ಯಾರು? ಕಾಲ್ಡ್ವೆಲ್ ಅಂತೇಳಿ. ಈ ಕಾಲ್ಡ್ವೆಲ್ ಅನ್ನೋ ಒಬ್ಬ ಇತಿಹಾಸಕಾರನ ಪ್ರಕಾರ ಕರ್ನಾಟಕ ಅನ್ನೋ ಶಬ್ದ 2 ಅಲ್ಲ 3 ಶಬ್ದಗಳಿಂದ ಮಾಡಲ್ಪಟ್ಟಿದೆ. ಕರ್ ನಾಟ್ ಅಗಮ್ ಅಂತ ಹೇಳಿ. ಕರ್ ನಾಟ್ ಅಗಮ್ ಅಂತ ಹೇಳಿ 3 ಶಬ್ದಗಳಿಂದ ಕೂಡಿದೆ. ಹಿಂಗಂದ್ರೆ ಏನಪ್ಪ? ಹಿಂಗಂದ್ರೆ ಏನು? ವೆರಿ ಗುಡ್, ಕಪ್ಪು ನಾಡಿನ ಒಳ ಪ್ರದೇಶ ಅಂದಂಗ. ಕಪ್ಪು ನಾಡಿನ ಒಳ ಪ್ರದೇಶ. ಕಾಲ್ಡ್ವೆಲ್ ಏನ್ ಹೇಳ್ತಾನೆ? ನಮ್ಮಲ್ಲಿ ಕಪ್ಪು ಮಣ್ಣು ತುಂಬಾ ಇದೆಯಲ್ಲ, ಈಗೆಲ್ಲ ರಾಯಚೂರು, ಬಾಗಲಕೋಟೆ, ಬೆಳಗಾವಿ ಈ ಕಡೆ ಎಲ್ಲ ಹೋಗ್ರಿ, ಕಪ್ಪು ಮಣ್ಣು ಬಹಳ ಕಂಡು ಬರ್ತದೆ, ಹೀಗಾಗಿ ಹಿಂಗಿರಬೇಕು. ಇನ್ನು ಗೋವಿಂದಪ್ಪಯ್ಯವರು ಏನಂತ ಹೇಳ್ತಾರೆ? ಹಂಗಲ್ಲೋ ಕೋಡಿ, ಅದು ಕರ್ನಾಟಕ ಅಂತಂದ್ರೆ ಏನು? ಕರ್ನಾಟಕ ಶಬ್ದವನ್ನು ನಾವು 2 ರೀತಿ ಡಿವೈಡ್ ಮಾಡಬಹುದು. ಒಂದು ಕರು, ಒಂದು ನಾಡು. ಒಂದು ಕರು,
ಒಂದು ನಾಡು. ಕರು ಅಂದರೆ ಏನು ಸರ್? ದೊಡ್ಡದ್ದು, ದೊಡ್ಡ ನಾಡು ನಮ್ಮದು. ಸೊ ಗೋವಿಂದಪ್ಪೈ ಪ್ರಕಾರ ಕರುನಾಡು ಅಂದ್ರೆ ಏನು? ದೊಡ್ಡ ನಾಡು ಅಥವಾ ದೊಡ್ಡ ದೇಶ. ದೊಡ್ಡ ದೇಶ. ಇನ್ನು ತೀನಂ ಶ್ರೀಕಂಠಯ್ಯನವರು ಅಂತ ಬರ್ತಾರೆ. ತೀನಂ ಶ್ರೀಕಂಠನವರು ಏನು ಹೇಳ್ತಾರೆ? ಇಲ್ಲ, ಹಂಗಲ್ಲದು. ಕರ್ನಾಟಕ ಪದವನ್ನು ನಾವು ಹೆಂಗ್ ವಿಭಜನೆ ಮಾಡಬಹುದು? ಕರ್ನಾಡು ಅಂತ. ಕರ್ ಪ್ಲಸ್ ನಾಡು. ಕರ್ ಪ್ಲಸ್ ನಾಡು ಅಂತಂದ್ರೆ ಕಪ್ಪು ಮಣ್ಣಿನ ಭೂಮಿ. ಕಾಲ್ಡ್ವೆಲ್ ಅವರು ಏನು ಹೇಳಿದ್ರು ಅದನ್ನೇ ಸೇಮ್ ಇವರು ಕೂಡ ಹೇಳ್ತಾರೆ. ನಾನು ಯಾಕೆ ಇವ್ರ ಹೆಸರುಗಳನ್ನ ಹೇಳ್ತಿದ್ದೀನಿ ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಾಗ್ಬಿಟ್ಟಿದೆ ಇವಾಗ. ಎಕ್ಸಾಮಿನ ಪ್ಯಾಟರ್ನ್ ಹಿಂಗಾಗಿದೆ. ಪ್ರಶ್ನೆ ಏನಂತ ಕೇಳ್ತಾರೆ? ಕರ್ನಾಟಕವನ್ನ ಕಪ್ಪು ಮಣ್ಣಿನ ಭೂಮಿ ಎಂದು ಕರೆದವ್ರು ಯಾರು ಅಂತ ಕೇಳ್ತಾರೆ. ಅವಾಗ ನಮ್ಗೆ ಗೊತ್ತಿರಬೇಕು. ನಮಗೆ ಗೊತ್ತಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಪ್ರಶ್ನೆಯಲ್ಲಿ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಹೋಗ್ತಾವ. ಆ 2 ಮಾರ್ಕ್ಸೇ ನಮ್ಮ ಸೆಲೆಕ್ಷನ್ ಲಿಸ್ಟಿಂದ ನಾವು ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡೋದೇ ಇದು. ಓಕೆ, ನೆಕ್ಸ್ಟ್ ಏನು ಸರ್? ಕಮ್ಮಿತ್ತ ನಾಡು. ನೆಕ್ಸ್ಟ್ ಏನಂತ ಹೇಳ್ಬೋದು? ಕಮ್ಮಿತ್ತ ನಾಡು. ಕಮ್ಮಿತ್ತ ಪ್ಲಸ್ ನಾಡು ಅಂದ್ರೆ ಏನು? ಸುವಾಸನೆ ಉಳ್ಳ ಭೂಮಿ ನಮ್ಮದು. ಎಲ್ಲೆಲ್ಲೂ ಗಂಧದ ಮರ ಇದ್ದಾವೆ. ಸೊ ಹೀಗಾಗಿ ಕಮ್ಮಿತ್ತ ನಾಡು ಇಂದ ಕರ್ನಾಟಕ ಬಂತು ಅಂತೇಳಿ ಯಾರು ಹೇಳಿದ್ರು ಅನ್ನೋದು ಕೂಡ ಗೊತ್ತಿರ್ಬೇಕು ನಿಮಗೆ. ಯಾರು? ಆರ್ ನರಸಿಂಹಾಚಾರ್ಯರು ಹೇಳ್ತಾರೆ. ಆರ್ ನರಸಿಂಹಾಚಾರ್ಯ ಏನಂತ ಹೇಳ್ತಾರೆ? ಕಮ್ಮಿತ್ತ ನಾಡು ಅಂತಂದ್ರೆ ಸುವಾಸನೆಯುಳ್ಳ ಭೂಮಿ, ಶ್ರೀಗಂಧ ಬೆಳೆಯುವಂತ ಭೂಮಿ ನಮ್ಮದು. ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಎಲ್ಲಿ ಬೆಳೆಯಲಾಗ್ತದೆಯಪ್ಪ ಅಂತಂದ್ರೆ ಇಲ್ಲೇ. ಇನ್ನು ಹತ್ತಂಗಡಿ ನಾರಾಯಣರಾವ್ ಅಂತ ಬರ್ತಾರೆ. ಹತ್ತಂಗಡಿ ನಾರಾಯಣರಾವ್ ಒಂದು ಏನು ಹೇಳ್ತಾರೆ? ಸಿಂಪಲ್ ಆಗಿ ಮುಗಿಸ್ಬಿಡ್ತಾರೆ ಇವರು. ಕರು ನಾಡು ಅಂತಂದ್ರೆ ಏನು? ಕರು ಅಂದ್ರೆ ಏನು? ಎತ್ತರವಾಗಿದ್ದು. ಕರು ಅಂದ್ರೆ ಏನು? ಎತ್ತರ. ನಾಡು ಅಂದ್ರೆ ಭೂಮಿ. ಸೊ ಹೀಗಾಗಿ ಬೇಸಿಕಲಿ ಏನಿದು? ಎತ್ತರವಾದ ಭೂಮಿ ಅಥವಾ ಪ್ರಸ್ಥಭೂಮಿ. ಎತ್ತರವಾದ ಭೂಮಿ ಅಥವಾ ಪ್ರಸ್ಥಭೂಮಿ ಅಂತೇಳಿ ಯಾರು ಹೇಳ್ತಾರೆ? ಹತ್ತಂಗಡಿ ನಾರಾಯಣರಾವ್. ಓಕೆ, ಇನ್ನು ಶಂಭಾ ಜೋಶಿ ಅವರು ವಿಶೇಷ ಅರ್ಥವನ್ನೇ ಕೊಟ್ಟಿದ್ದಾರೆ. ಇದೊಂದು ನೆನಪಲ್ಲಿ ಇಟ್ಕೊಂಡು ಇದೊಂದು ನೋಡ್ಕೊಂಡ್ಬಿಡ್ರಿ. ಶಂಭಾ ಜೋಶಿ ಅವ್ರು ಏನ್ ಹೇಳ್ತಾರೆ? ಯಾಕೆ ನಮಗೆ ಕರ್ನಾಟಕ ಅಂತ ಹೆಸರು ಬಂತು ಸರ್ ಅಂತಂದ್ರೆ ಶಂಭಾ ಜೋಶಿ ಅವರು ಅದ್ಭುತವಾಗಿ ಹೇಳ್ತಾರೆ, ಕಳ್ ಅರು ನಾಡು ಅಂತ. ಇವ್ರೇನ್ ಹೇಳ್ತಾರೆ? ಇದು ಕಳ್ ಪ್ಲಸ್ ಅರು ಪ್ಲಸ್ ನಾಡು ಅಂದ್ರೆ ಏನು? ಕಳ್ ಅರು ನಾಡು ಅಂತಂದ್ರೆ ಏನು? ದನ ಕಾಯೋರು, ಪಶುಪಾಲನೆ ಮಾಡೋರು. ಪಶುಪಾಲನೆ ಮಾಡೋರು ಇಲ್ಲಿದ್ರು. ಹೀಗಾಗಿ ಪಶುಪಾಲಕರ ಭೂಮಿಯನ್ನ ನಾವೇನಂತ ಕರೆದ್ವಿ? ಕಳ್ ಅರು ನಾಡು ಅಂತ ಕರೆದ್ವಿ. ನೋಡ್ರಿ, ಒಬ್ಬೊಬ್ರು ಒಂದೊಂದು ಅರ್ಥ. ಯಾವ ಅರ್ಥನೂ ತಪ್ಪಲ್ಲ, ಯಾವ ಅರ್ಥನೂ ನಿಜವಲ್ಲ. ಬಟ್ ಅವರವರ ಕಲ್ಪನೆಗೆ ತಕ್ಕಂತೆ ಈ ಎಲ್ಲ ಅರ್ಥಗಳು ನಮಗೆ ಸಿಗ್ತಾ ಇದೆ. ಓಕೆ, ಐ ಥಿಂಕ್ ಇವತ್ತಿಗೆ ಈ ತರಗತಿಯನ್ನು ಇಲ್ಲಿಗೆ ಸಮಾಪ್ತ ಮಾಡೋಣ. ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇತ್ತು. ನಾಳೆಯಿಂದ ರೆಗ್ಯುಲರ್ ಆಗಿ ಎಷ್ಟು ಗಂಟೆಗೆ? 8:30. ಆಮೇಲೆ ನೆನಪಿನಲ್ಲಿರಲಿ, ಅನ್ಅಕಾಡೆಮಿ ಪ್ಲಾಟ್ಫಾರ್ಮು ನೀವು ಯಾವುದೇ ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ರು ಕೂಡ, ಅದು KAS, IAS, FDA, SDA, PSI, PC, PDO ಅಥವಾ ನೀವು ಅಸಿಸ್ಟೆಂಟ್ ಪ್ರೊಫೆಸರು. ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ಅದು PU ಕಾಲೇಜ್ ಪ್ರೊಫೆಸರ್ ಆಗಿರ್ಬೋದು, KTET ಆಗಿರ್ಬೋದು, GPSTR 1500ಕ್ಕಿಂತ ಹೆಚ್ಚು ಸೆಲೆಕ್ಷನ್ಗಳು ಅನ್ಅಕಾಡೆಮಿಯಿಂದನೇ ಆಗಿದೆ. ಮೊನ್ನೆ GPSTR ಅಲ್ಲಿ ಈಗ ಗೊತ್ತಿರ್ತಕ್ಕಂಥ ರಿಸಲ್ಟ್ ಪ್ರಕಾರ, ಪ್ರೊವಿಷನಲ್ ಲಿಸ್ಟ್ ಪ್ರಕಾರ 1500. ಸೊ ಯಾರ್ಯಾರು ಅನ್ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಕೆಳಗಡೆ ಇನ್ಸ್ಟಾಲ್ ಮಾಡ್ಕೊಳ್ರಿ. ಅನ್ಅಕಾಡೆಮಿಯಲ್ಲಿ ನನ್ನ ಪ್ಲಸ್ ತರಗತಿಗಳನ್ನು ನೋಡಬೇಕು, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಬೇಕು ಅನ್ಸಿದ್ರೆ ಇಲ್ಲಿ ಕೆಳಗಡೆ SR01 ಅಂತೇಳಿ ರೆಫರಲ್ ಕೋಡ್ ಇರುತ್ತೆ. ಸೊ SR01 ರೆಫರಲ್ ಕೋಡನ್ನು ನೀವು ಬಳಸ್ಕೊಂಡು ಏನು ಮಾಡಬಹುದು? ಅನ್ಅಕಾಡೆಮಿಗೆ ಜಾಯಿನ್ ಕೂಡ ಆಗಬಹುದು. ಇದು ಮುಗಿಯೋದಲ್ಲ. ಈ ಒಂದು ಸರಣಿ ಏನಿರುತ್ತೆ ಕಂಟಿನ್ಯೂ ಇರುತ್ತೆ. ಈ ಸರಣಿ ಕರ್ನಾಟಕದ ಇತಿಹಾಸ ಮುಗಿಯುವವರೆಗೆ ಯೂಟ್ಯೂಬ್ನಲ್ಲಿ ಉಚಿತ ಕ್ಲಾಸ್ಗಳನ್ನು ಮಾಡ್ತಾನೆ ಇರ್ತೀನಿ ನಾನು. ಸೊ ಯಾರ್ಯಾರು ಅನ್ಅಕಾಡೆಮಿಗೆ ಹೊಸಬ್ರು ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬು, ಲೈಕು, ಆಮೇಲೆ ಈ ವಿಡಿಯೋನ ಶೇರ್ ಮಾಡಿರಿ ಹೆಚ್ಚೆಚ್ಚು ಜನರಿಗೆ.
ವಿಡಿಯೋಗಳು ಹೆಚ್ಚೆಚ್ಚು ಶೇರ್ ಆದರೆ ಏನಾಗುತ್ತೆ, ಹೆಚ್ಚೆಚ್ಚು ಜನರಿಗೆ ಉಪಯೋಗ. ಯಾಕಂದ್ರೆ ಫ್ರೀ ಇದು, ಯೂಟ್ಯೂಬ್ನಲ್ಲಿ ಫ್ರೀ ಇದು. ನೀವು ಲೈಕ್ ಮಾಡೋದು ಫ್ರೀ, ಸಬ್ಸ್ಕ್ರೈಬ್ ಮಾಡೋದು ಫ್ರೀ, ಶೇರ್ ಮಾಡೋದು ಫ್ರೀ. ಇವೆಲ್ಲದರ ಮೂಲಕ ನೀವು ನಮ್ಗೆ ಸಪೋರ್ಟ್ ಮಾಡಿರಿ. ಹೆಚ್ಚೆಚ್ಚು ಕ್ಲಾಸ್ಗಳು ಕಂಟೆಂಟ್ ಮೂಲಕ ನಿಮಗೆ ಸಪೋರ್ಟ್ ಮಾಡ್ತೀನಿ. ಇದು ದಿಸ್ ಈಸ್ ಮೈ ಪ್ರಾಮಿಸ್ ನಿಮಗೆ. ನಾನು ಕರ್ನಾಟಕ ಇತಿಹಾಸದ ತರಗತಿಗಳನ್ನು ಡೈಲಿ ಅಂದರೆ ಯೂಶ್ವಲಿ ನಾನು ತಗೊತೀನಿ. ತಿಂಗಳಿಗೆ ಮಿನಿಮಮ್ 10 ಸೆಷನ್ಗಳನ್ನು ಮಾಡಿ ನಿಮಗೆ ಸಿಲೆಬಸನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ 2 ತಿಂಗಳಲ್ಲಿ ಕೆಟೆಟ್ ಎಕ್ಸಾಮ್ ಇದೆ. ಕೆಟೆಟ್ ಎಕ್ಸಾಮ್ಗೂ ನಿಮ್ಗೆ ಹೆಲ್ಪ್ ಆಗಿರ್ಬೇಕು. ಸೊ ಎಲ್ಲ ಪರೀಕ್ಷೆಗಳಿಗೆ ನಿಮ್ಗೆ ಹೆಲ್ಪ್ ಆಗೋ ಥರ ಒಂದು ತರಗತಿಗಳನ್ನು ಮಾಡುವ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೀನಿ. ಮತ್ತೇನಾದರೂ ಡೌಟ್ಗಳಿದ್ರೆ ಇವತ್ತಿನ ತರಗತಿಯ ಬಗ್ಗೆ ಕೊನೆಯ 1 ನಿಮಿಷ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಡೌಟ್ಗಳನ್ನು ಕೇಳಬಹುದು. ಗಂಧದ ಮರ ಯಾವ ಕಾಡಲ್ಲಿ ಜಾಸ್ತಿ ಹೇಳಿ ಸರ್? ಗಂಧದ ಮರ ಈ ನಮ್ಮ ಎಲೆ ಉದುರುವ ಅರಣ್ಯಗಳು ಬರ್ತವೆ. ಅದರಲ್ಲೂ ಶುಷ್ಕ ಎಲೆ ಉದುರುವ ಅರಣ್ಯಗಳು, ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ನಲ್ಲಿ ನಮಗೆ ಹೆಚ್ಚಾಗಿ ಇಲ್ಲಿ ಗಂಧದ ಮರಗಳು ಕಂಡು ಬರ್ತವೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ, ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರ್ಬೋದು. ನಾಳೆ ಕರ್ನಾಟಕದಲ್ಲಿ ಪ್ರಾಗೈತಿಹಾಸಿಕ ಕಾಲ ಮತ್ತು ನಾಳೆ ಸೆಷನ್ನಲ್ಲಿ ಕರ್ನಾಟಕದಲ್ಲಿ 3 ಇವೆರಡೂ ಟಾಪಿಕ್ಗಳನ್ನು ನಾಳೆ 8:30 8:30 ಶಾರ್ಪ್ ಅಂದ್ರೆ ನೀವು ಇರಬೇಕಿಲ್ಲ. ನಾನು ತರಗತಿ ಶುರು ಮಾಡಿಬಿಡ್ತೀನಿ. ಯೂಟ್ಯೂಬ್ ಕ್ಲಾಸು ಇವತ್ತಿನಿಂದ ನಾನು ಎಷ್ಟು ದಿನ ಆಗುತ್ತೆ ಮ್ಯಾಕ್ಸಿಮಮ್ ನಾನು ಮಾಡ್ತೀನಿ.